ಪಿ ಸಿ ಒ ಡಿ ಪ್ರಾಬ್ಲಮ್ ಇರೋರಿಗೆ ಅಥವಾ ಆಲ್ರೆಡಿ ಇರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ನೈಟ್ ಶಿಫ್ಟ್ಸು ಅಷ್ಟು ಒಳ್ಳೆಯದಲ್ಲ. ದಪ್ಪ ಆಗ್ತಾ ಇದ್ದಾರೆ ಅಂದರೆ ಅದೊಂದು ಸೂಚನೆ, ಎಲ್ಲೋ ಒಂದು ಕಡೆ ಹಾರ್ಮೋನ್ ವೇರಿಯೇಷನ್ ಆಗ್ತಿದೆ. ಸೊ ಇದೆಲ್ಲ ಒಂದು ತಾಳಮೇಳ ಅಂತ ಕರಿತೀವಿ. ಸೊ ಈ ಥರ ಹೆಲ್ದಿ ಐಟಮ್ಸ್ ತಿಂದಾಗ ಹಾರ್ಮೋನ್ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಗರ್ಭಕಂಠದಲ್ಲಿ ಕ್ಯಾನ್ಸರ್ ಬರೋದು ಇಂಡಿಯಾದಲ್ಲಿ ಇಟ್ಸ್ ಎ ಕಾಮನ್ ಕ್ಯಾನ್ಸರ್. ಮಹಿಳೆಯರ ಆರೋಗ್ಯಕ್ಕೆ ನಿದ್ದೆ ಎಷ್ಟು ಮುಖ್ಯ ಮ್ಯಾಮ್? ಸೊ ನಿದ್ರೆಗೂ ಕೆಲವೊಂದು ಹಾರ್ಮೋನ್ಸ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಕೆಲವೊಂದು ಕೆಮಿಕಲ್ಸ್ ಏನು ಮಾಡುತ್ತೆ, ನಮಗೆ ನಿದ್ರೆಗೆ ಜಾರೋ ಥರ ಮಾಡುತ್ತೆ. ಕೆಲವೊಂದು ಹಾರ್ಮೋನ್ಸ್ ಏನು ಮಾಡುತ್ತೆ, ಆ ನಿದ್ರೆ ಕಟ್ ಆಗೋ ಥರ, ಅಂದರೆ ನಮಗೆ ಅರೋಸಲ್ ಸ್ಟೇಟಿಗೆ ತರೋ ಥರ ಇರ್ತದೆ. ಸೊ ಪ್ರತಿನಿತ್ಯ ಹಾಗೆ ಮಾಡ್ತಾ ಇದ್ದರೆ ಲಾಂಗ್ ಟರ್ಮ್, ಈಗ 6 months 1 year 2 year ಹೈ ಕಾರ್ಟಿಸಾಲಲ್ಲಿ ಇರ್ತಾರೆ. ಸೊ ಆವಾಗ ಅದು ನೆಕ್ಸ್ಟ್ ನಿಮಗೆ ಒಬೇಸಿಟಿಗೆ ತಗೊಂಡೋಗುತ್ತೆ. ಡಾಕ್ಟರ್, ಈಗ ಮಹಿಳೆಯರಲ್ಲಿ ಬರುವಂಥ ಯಾವುದಾದ್ರೂ ಒಂದು ಸಮಸ್ಯೆ ಯಾವುದೇ ಸೂಚನೆಯನ್ನು ಕೊಡದೆ ಸದ್ದಿಲ್ಲದೆ ಬರುವಂಥ ಚಾನ್ಸಸ್ ಏನಾದರೂ ಇರುತ್ತಾ? ಬರೀ ವೆಯ್ಟ್ ಒಂದೇ ಸರಿ ಇದೆ ಅಂತಂದ ತಕ್ಷಣ ಅವ್ರಿಗೆಲ್ಲ ಸರಿ ಇದೆ, ಹಾರ್ಮೋನ್ಸ್ ಏನೂ ಪ್ರಾಬ್ಲಮ್ ಇಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ. ಈ ಥರ ಪೇಷಂಟ್ಸ್ಗೆ ಒಂದು ಎಂಡೋಮೆಟ್ರಿಯಲ್ ಕಾರ್ಸಿನೋಮಾ ಕ್ಯಾನ್ಸರ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅವರೊಂದು 35-36 ಟೈಮ್ಗೆ ಬಂದ್ಬಿಟ್ಟು ನಾವು ಇವಾಗ ಪ್ರೆಗ್ನೆನ್ಸಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಏಜ್ ಅನ್ನೋದೇನೋ ಮುಂದಕ್ಕೆ ಹೋಗ್ಬಿಟ್ಮೇಲೆ ನಾವು ವಾಪಸ್ ಹೋಗ್ಲಿಕ್ಕಾಗತ್ತಾ? ನಾನು ಕಡಿಮೆನೇ ಊಟ ಮಾಡ್ತೀನಿ, ಹಾಗಿದ್ರೂ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಅಂತ, ಮೇ ಬಿ ಅಂಥವರಲ್ಲೂ ಕೂಡ ಡೈಜೆಷನ್ ಪ್ರಾಬ್ಲಮ್ ಇರಬಹುದು ಅಂತ. ನಮಗೆ ಹಸು ಆಗಕ್ಕೂ ಹಾರ್ಮೋನ್ಸ್ ಇದೆ, ಹಸು ಕಡಿಮೆ ಮಾಡೋಕ್ಕೂ ಹಾರ್ಮೋನ್ಸ್ ಇರುತ್ತೆ. ನಾವಿವಾಗ ವಿಟಮಿನ್ ಡಿ ಮತ್ತು ವಿಟಮಿನ್ B12 ಇದೆರಡು ಡಿಫಿಷಿಯನ್ಸೀಸ್ ತುಂಬ ಕಾಮನ್ ಆಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಕಂಕಳಲ್ಲಿ ಕೂಡ ಗಡ್ಡೆ ಬರುತ್ತೆ. ಸೊ ಇದಕ್ಕೆ ಆಕ್ಸಿಲರಿ ಲಿಂಫ್ ನೋಡ್ಸ್ ಅಂತ ಕರಿತೀವಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಹೆಣ್ಣು ತನ್ನ ಮನೆಯಲ್ಲಿರುವಂಥ ಪ್ರತಿಯೊಬ್ಬರ ಬಗ್ಗೆ ಕೂಡ ಯೋಚನೆ ಮಾಡ್ತಾಳೆ, ಆದರೆ ತನ್ನ ವಿಚಾರ ಅಥವಾ ತನ್ನ ಆರೋಗ್ಯ ಅಂತ ಬಂದಾಗ ಅದನ್ನು ಮುಂದೂಡ್ತಾ ಹೋಗ್ತಾಳೆ, ಏನೂ ಆಗಲ್ಲ ಬಿಡು ಅಂತ. ಆದರೆ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂಥ ಹಾರ್ಮೋನ್ ಸಮಸ್ಯೆಗಳು, ಇದನ್ನು ತುಂಬ ನೆಗ್ಲೆಕ್ಟೆಡ್ ಆಗಿ ನೋಡ್ತೀವಿ. ಆದರೆ ಹಾರ್ಮೋನ್ ಸಮಸ್ಯೆಗಳು ಬಂದಾಗ ಅದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ, ಯಾವ ಕಾರಣಕ್ಕೋಸ್ಕರ ಹಾರ್ಮೋನ್ ಸಂಬಂಧಿತ ಸಮಸ್ಯೆಗಳು ಹೆಣ್ಣು ಮಕ್ಕಳನ್ನು ಕಾಡುತ್ತೆ, ಇದರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ, ಮಹಿಳೆಯರು ತಮ್ಮ ಒಟ್ಟಾರೆ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕಾಗತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕವಿತಾ ಜಿ ಪೂಜಾರ್, ಸೀನಿಯರ್ ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್ ಆ್ಯಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, Cloud9 ಹಾಸ್ಪಿಟಲ್ಸ್, HRBR ಲೇಔಟ್, ಬ್ಯಾಂಗಲೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ಧನ್ಯವಾದಗಳು ರಕ್ಷಾ. ನಮಸ್ಕಾರ ವೀಕ್ಷಕರೇ. ಮಹಿಳೆಯರ ಆರೋಗ್ಯಕ್ಕೆ ನಿದ್ದೆ ಎಷ್ಟು ಮುಖ್ಯ ಮ್ಯಾಮ್? ಸೊ ಇದು ತುಂಬ ಮುಖ್ಯವಾದ ವಿಷಯ. ಸೊ ನಿದ್ರೆಗೂ ಕೆಲವೊಂದು ಹಾರ್ಮೋನ್ಸ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಕೆಲವೊಂದು ಕೆಮಿಕಲ್ಸ್ ಏನು ಮಾಡುತ್ತೆ, ನಮಗೆ ನಿದ್ರೆಗೆ ಜಾರೋ ಥರ ಮಾಡುತ್ತೆ. ಕೆಲವೊಂದು ಹಾರ್ಮೋನ್ಸ್ ಏನು ಮಾಡುತ್ತೆ, ಆ ನಿದ್ರೆ ಕಟ್ ಆಗೋ ಥರ, ಅಂದರೆ ನಮಗೆ ಅರೋಸಲ್ ಸ್ಟೇಟಿಗೆ ತರೋ ಥರ ಇರ್ತದೆ. ಸೊ ನಿದ್ರೆ ಬರೋವಂಥ ಹಾರ್ಮೋನ್ ಯಾವುದು ಅಂದರೆ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಇದೆ. ಸೊ ಇತ್ತೀಚೆಗೆ ನಾವು ಈವನ್ ಮೆಡಿಕಲ್ ಶಾಪಲ್ಲೂ ಮೆಲಟೋನಿನ್ ಕ್ಯಾಪ್ಸೂಲ್ಸ್ ಎಲ್ಲ ಅವೈಲೇಬಲ್ ಇದೆ. ಬಟ್ ಆಫ್ ಕೌಂಟರ್ ಹಾಗೆ ತಗೊಳ್ಳೋದು ಒಳ್ಳೆಯದಲ್ಲ. ಸೊ ನ್ಯಾಚುರಲಿ ಏನಾಗುತ್ತೆ, ಈಗ ಕತ್ಲಾಗ್ತಾ ಆಗ್ತಾ ಸಂಜೆ ಆದಮೇಲೆ ಸ್ಲೋ ಆಗಿ ಸ್ವಲ್ಪ ನಮಗೆ ಮೆಲಟೋನಿನ್ ಹಾರ್ಮೋನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಜಾಸ್ತಿ ಆದಾಗ ನಿಧಾನಕ್ಕೆ ನಾವು ನಿದ್ರೆಗೆ ಜಾರ್ತೀವಿ. ಸೊ ನಿದ್ರೆಗೆ ಜಾರ್ಬಿಟ್ಟು ಅದು ಕ್ವಾಲಿಟಿ ಆಫ್ ಸ್ಲೀಪ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಚೆನ್ನಾಗಿ ಒಳ್ಳೆ ಥರ ಒಂದು 7 to 8 hours ಅನ್ಇಂಟರಪ್ಟೆಡ್ ಗುಡ್ ಕ್ವಾಲಿಟಿ ಸ್ಲೀಪ್ ಇದ್ದರೆ ನಾವು ಎಷ್ಟೊಂದು ಕಾಯಿಲೆಗಳನ್ನ ತಡೆಗಟ್ಬೋದು. ಸೊ ಈ ಸ್ಲೀಪಲ್ಲಿ ಏನಾಗುತ್ತೆ, ನಮ್ಮ ಬಾಡಿ ಒಂದು ಆಟೋ ರಿಪೇರ್ ಮೆಕ್ಯಾನಿಸಮಲ್ಲಿ ಇರುತ್ತೆ. ಅಂದರೆ ನಮ್ಮ ಬಾಡಿಲಿ ಎಷ್ಟೊಂದು ಸೆಲ್ಸ್ ಇರುತ್ತೆ. ಸೊ ಈ ಸೆಲ್ಸ್ ಎಲ್ಲ ಅದು ಕೆಲವೊಂದು ಸತ್ತು ಹೋಗುತ್ತೆ, ಕೆಲವೊಂದು ಮತ್ತೆ ಹುಟ್ಕೊಳ್ಳುತ್ತೆ, ರಿಪೇರ್ ಆಗ್ತಾನೇ ಇರುತ್ತೆ. ಯಾವ್ದು ಡ್ಯಾಮೇಜ್ ಆಗಿರುತ್ತೋ ಅದೆಲ್ಲ ಹೋಗಬೇಕು, ಯಾವ್ದು ಹೊಸದಿರುತ್ತೆ ಅದೆಲ್ಲ ಬರಬೇಕು. ಸೊ ಇದೆಲ್ಲ ರಿಪೇರ್ ಆಗ್ತಾ ಇರುತ್ತಲ್ವ. ನಾವು ಇವಾಗ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀವಿ, ಏನೇನೋ ಬಾಡಿಗೆ ತೊಂದರೆ ಆಗಿರುತ್ತೆ. ಸೊ ನೈಟ್ ಟೈಮಲ್ಲಿ ನಾವು ಚೆನ್ನಾಗಿ ಮಲ್ಕೊಂಡ್ರೆ ಅದೆಲ್ಲ ರಿಪೇರ್ ಆಗಿ ಬಾಡಿ ಒಂದು ಸರಿ ಮತ್ತೆ ರೀಬೂಟ್ ಆಗುತ್ತೆ ನೈಟಲ್ಲಿ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ಈ ಸ್ಲೀಪ್ ಪೂರ್ತಿ ಎರಾಟಿಕ್ ಇರುತ್ತೆ, ಅಂದರೆ ತುಂಬ ಲೇಟಾಗಿ ಮಲ್ಕೊಳ್ಳೋದು, ಈ ಮೊಬೈಲ್ ಡಿವೈಸಸ್ ಯೂಸ್ ಮಾಡೋದು, ಅಥವಾ ಇಂಟರ್ನೆಟಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡುವಾಗ ಏನಾಗುತ್ತೆ, ರಾತ್ರಿ ಎಲ್ಲ ನೋಡ್ತಾ ರಿದಮ್ ಚೇಂಜ್ ಆಗಿಬಿಡುತ್ತೆ. ಸೊ ಅದು ಚೇಂಜ್ ಆದಾಗ ಏನಾಗುತ್ತೆ, ಒಂದು ಸ್ಲೀಪ್ ಡಿಸ್ಟರ್ಬ್ಟ್ ಆಯಿತು, ಆ ರಿಪೇರ್ ಮೆಕ್ಯಾನಿಸಮ್ ಎಲ್ಲ ಹಾಳಾಯಿತು. ಎರಡನೇದು, ಇದರಿಂದ ನಮ್ಮ ಬಾಡಿಲಿ ನಾರ್ಮಲ್ ಏನು ಹಾರ್ಮೋನ್ಸ್ ರೆಗ್ಯುಲೇಷನ್ ನಡೀತಾ ಇರುತ್ತಲ್ಲ ಅದೆಲ್ಲ
ಸ್ವಲ್ಪ ಡಿಸ್ರಪ್ಟ್ ಆಗ್ತಾ ಬರ್ತದೆ. ಸೊ ಆವಾಗ ಕೂಡ ನಮಗೆ ನೆಕ್ಸ್ಟು ಅಲ್ಲಿಂದ ಬೇರೆ ಬೇರೆ ಹಾರ್ಮೋನ್ ಡಿಸ್ಟರ್ಬೆನ್ಸ್ ಕಾಣಿಸ್ಕೊಳುತ್ತೆ. ಉದಾಹರಣೆಗೆ ಈಗ ಸ್ಲೀಪ್ ಡಿಸ್ಟರ್ಬ್ ಆಯಿತು, ಅಲ್ಲಿಂದ ನಮಗೆ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಮೇಲೆ ಎಫೆಕ್ಟು ಬರ್ಬೋದು. ನೆಕ್ಸ್ಟು ಅಲ್ಲಿಂದ ಸ್ವಲ್ಪ ಸ್ಟ್ರೆಸ್ ಹಾರ್ಮೋನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ನಾವು ಆವಾಗಲೇ ಮಾತಾಡ್ದಂಗೆ ಕಾರ್ಟಿಸಾಲ್ ಬಗ್ಗೆ ಮಾತಾಡಿದ್ವಿ. ಸೊ ಸ್ಲೀಪ್ ಡಿಸ್ಟರ್ಬ್ ಆದರೆ ಕಾರ್ಟಿಸಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪ್ರತಿನಿತ್ಯ ಹಾಗೆ ಮಾಡ್ತಾ ಇದ್ರೆ ಲಾಂಗ್ ಟರ್ಮ್, ಈಗ 6 months 1 year 2 year ಹೈ ಕಾರ್ಟಿಸಾಲಲ್ಲಿ ಇರ್ತಾರೆ. ಸೊ ಆವಾಗ ಅದು ನೆಕ್ಸ್ಟ್ ನಿಮಗೆ ಒಬೇಸಿಟಿಗೆ ತಗೊಂಡೋಗುತ್ತೆ, ಅಥವಾ ಅಲ್ಲಿಂದ ಸ್ವಲ್ಪ BP ಶುಗರು ಇದೆಲ್ಲ ಬರ್ಲಿಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಚೆನ್ನಾಗಿ ನಿದ್ರೆ ಮಾಡಿ ಅದೆಲ್ಲ ಕರೆಕ್ಟಾಗಿ ನಾವು ಒಳ್ಳೆ ಲೈಫ್ ಸ್ಟೈಲಲ್ಲಿದ್ದರೆ ಈ ಥರ ಹಾರ್ಮೋನ್ ಸಮಸ್ಯೆಗಳು ಬರ್ದಂಗೆ ನಾವು ತಡೆಗಟ್ಬೋದು. ಕೆಲವು ಹುಡುಗಿರು ಈಗ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಿರ್ತಾರೆ, ಸೊ ಮಾಡಲೇಬೇಕಾಗತ್ತೆ, ಅದು ಅವ್ರ ಪ್ರೊಫೆಷನ್. ಸೊ ಅಂಥ ಟೈಮಲ್ಲಿ ಹೇಗೆ ಮ್ಯಾನೇಜ್ ಮಾಡಬೇಕಾಗುತ್ತೆ ಮ್ಯಾಮ್? ಓಕೆ, ಸೊ ಬೆಸ್ಟ್ ಸೊಲ್ಯೂಷನ್ ಅಂದರೆ ಆ್ಯಕ್ಚುಲಿ ಲೇಡೀಸ್ಗೆ, ಎಸ್ಪೆಷಲಿ PCOD ಪ್ರಾಬ್ಲಮ್ ಇರೋರಿಗೆ ಅಥವಾ ಆಲ್ರೆಡಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ನೈಟ್ ಶಿಫ್ಟ್ಸು ಅಷ್ಟು ಒಳ್ಳೆಯದಲ್ಲ. ಸೊ ಮಾಡಲೇಬೇಕು ಅಂತಿದ್ರೆ ಅವಾಗ ಏನು ಮಾಡಬೇಕು, ನೆಕ್ಸ್ಟ್ ಇವರು ಡೇ ಟೈಮ್ ಬಂದಾಗ ಅಟ್ ಎ ಸ್ಟ್ರೆಚ್ ಒಂದು 6 hours ಆದರೂ ಮಲ್ಕೊಳ್ಳೋ ಥರ ಮಾಡ್ಕೋಬೇಕು. ಮಾಡಿಕೊಂಡ್ರೆ ಅವಾಗ ಅದು ಏನಿರುತ್ತೆ ಡೇ ಆ್ಯಂಡ್ ನೈಟು ಮತ್ತು ಸರ್ಕೈಡಿಯನ್ ರಿದಮ್ ಸ್ವಲ್ಪ ಚೇಂಜ್ ಮಾಡ್ಕೋಬೋದು. ಅಥವಾ ಶಿಫ್ಟ್ಸ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ಈಗ 1 ತಿಂಗಳು ಪೂರ್ತಿ ನೈಟ್ ಮಾಡೋ ಬದಲು ವಾರಕ್ಕೆ 2 ದಿನ 3 ದಿನ ಮಾಡಿಕೊಂಡು ಇನ್ನು ಉಳಿದಿದ್ದ ದಿನಗಳೆಲ್ಲ ಡೇ ಶಿಫ್ಟಲ್ಲಿ ಮಾಡೋದು ಒಳ್ಳೆಯದು. ನೋಡೋದಕ್ಕೆ ದಪ್ಪ ಇರೋರಲ್ಲಿ ಮಾತ್ರ ಹಾರ್ಮೋನ್ ಸಂಬಂಧಿತ ಸಮಸ್ಯೆ ಬರುತ್ತಾ ಅಂತ? ಯಾಕಂದರೆ ತುಂಬ ಜನ ಏನಾದರೂ ಇಶ್ಯೂಸ್ ಆಯಿತು ಅಂತ ಹೇಳಿದಾಗ ಅವ್ರು ನೋಡೋದಕ್ಕೆ ವೆಯ್ಟ್ ಜಾಸ್ತಿ ಇತ್ತು ಅಂದಾಗ ನೀನು ತೂಕ ಫಸ್ಟು ಕಮ್ಮಿ ಮಾಡ್ಕೊ, ಎಲ್ಲನೂ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ನೀವು ಎಷ್ಟು ಮಟ್ಟಿಗೆ ಒಪ್ತೀರಾ, ಹೇಗೆ ಅಂತ? ಸೊ ಒಂದು ರೀತಿ ನಿಜ ಅದು. ಸೊ ದಪ್ಪ ಆಗ್ತಾ ಇದ್ದಾರೆ ಅಂದರೆ ಅದೊಂದು ಸೂಚನೆ, ಎಲ್ಲೋ ಒಂದು ಕಡೆ ಹಾರ್ಮೋನ್ ವೇರಿಯೇಷನ್ ಆಗ್ತಿದೆ. ಈಗ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು, ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ ಇರ್ಬೋದು, ಸ್ಲೀಪ್ ಸೈಕಲ್ ಹಾರ್ಮೋನ್ಸ್ ಇರ್ಬೋದು, ಮತ್ತು ಸ್ಟ್ರೆಸ್ ರಿಲೇಟೆಡ್ ಹಾರ್ಮೋನ್ಸ್. ಈ 4-5ರಲ್ಲಿ ಯಾವುದೋ ಒಂದು ಸಮಸ್ಯೆ ಅವ್ರನ್ನ ಕಾಡ್ತಾ ಇರುತ್ತೆ. ಬಟ್ ಬರೀ ವೆಯ್ಟ್ ಒಂದೇ ಸರಿ ಇದೆ ಅಂತಂದ ತಕ್ಷಣ ಅವ್ರಿಗೆಲ್ಲ ಸರಿ ಇದೆ, ಹಾರ್ಮೋನ್ಸ್ ಏನೂ ಪ್ರಾಬ್ಲಮ್ ಇಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ. ಸೊ ವೆಯ್ಟ್ ಸರಿ ಇದ್ದವ್ರು ಕೂಡ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರ್ಬೋದು. ಅಥವಾ ನಾವು ಸ್ಪೆಸಿಫಿಕ್ ಆಗಿ ಈಗ ಇನ್ಸುಲಿನ್ ಚೆಕ್ ಮಾಡಿದ್ರೆ, FSH ಚೆಕ್ ಮಾಡಿದ್ರೆ, ಈ ಥರ ಒಂದೊಂದೇ ನಾವು ಚೆಕ್ ಮಾಡ್ಕೊತ ಹೋದ್ರೆ ಅವ್ರಿಗೆ ಬೇರೆ ಹಾರ್ಮೋನ್ಸ್ ಪ್ರಾಬ್ಲಮ್ ಕಾಣಿಸ್ಕೋಬೋದು. ಸೊ ಏನು ಸಮಸ್ಯೆ ಇದೆ ಅಂತ ಫಸ್ಟ್ ನೋಡಿಕೊಂಡು ಅದಕ್ಕೆ ಅಕಾರ್ಡಿಂಗ್ಲಿ ನಾವು ಟೆಸ್ಟ್ ಅಡ್ವೈಸ್ ಮಾಡ್ತೀವಿ. ಸೊ ಈಗ ಯಾರಿಗೋ ತುಂಬ ವೇಟ್ ಗೇನ್ ಆಗ್ತಿದೆ ಅಂತ ಬಂದಿರ್ತಾರೆ, ಆವಾಗ ನಾವು ಫಸ್ಟು ಥೈರಾಯ್ಡ್ ಟೆಸ್ಟ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಈ ಥರ ಸ್ಟ್ರೆಸ್ ರಿಲೇಟೆಡ್ ಸ್ಕ್ರೀನಿಂಗ್ ಎಲ್ಲ ಮಾಡ್ಕೊತೀವಿ. ಬೇರೆ ಅವ್ರಿಗೆ ಏನೇನು ಸಿಮ್ಟಮ್ಸ್ ಇದೆ, ಮೆನ್ಸ್ಟ್ರೇಷನ್ ರೆಗ್ಯುಲರ್ ಆಗ್ತಿದೆಯಾ ಇಲ್ವಾ, ಏನು ತೊಂದರೆ ಇದೆ ನೋಡಿಕೊಂಡು ಒಬ್ಬೊಬ್ರಿಗೇ ನಾವು ಇಮಿಡಿಯೇಟಾಗಿ ಒಂದು ಟೆಸ್ಟ್ ಪ್ರೊಫೈಲ್ನ ಡಿವೈಸ್ ಮಾಡ್ತೀವಿ. ಅದು ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಬೇಕಾಗತ್ತೆ. ಓಕೆ ಡಾಕ್ಟರ್, ಈಗ ಮಹಿಳೆಯರಲ್ಲಿ ಬರುವಂಥ ಯಾವುದಾದ್ರೂ ಒಂದು ಸಮಸ್ಯೆ ಯಾವುದೇ ಸೂಚನೆಯನ್ನು ಕೊಡದೆ ಸದ್ದಿಲ್ಲದೆ ಬರುವಂಥ ಚಾನ್ಸಸ್ ಏನಾದರೂ ಇರುತ್ತಾ? ಅಂದರೆ ಲಾಸ್ಟ್ ಮೂಮೆಂಟಿಗೆ ನನಗೆ ಗೊತ್ತಾಯಿತು, ಇಷ್ಟ ತನಕ ನನಗೇನು ಗೊತ್ತೇ ಆಗಿಲ್ಲ ಡಾಕ್ಟ್ರೆ ಅಂತ ಹೇಳಿ ಲಾಸ್ಟಿಗೆ ಗೊತ್ತಾಗುವಂಥ ಚಾನ್ಸಸ್ ಇರುತ್ತಾ, ಹೇಗೆ ಅಂತ? ಯೂಶಲಿ ಹಾರ್ಮೋನ್ಸಿಂದ ಆ ಥರ ಸಡನ್ನಾಗಿ ಏನೋ ಒಂದು ಬರೋ ಅಂಥದ್ದು ಕಡಿಮೆ. ಸಿಂಪ್ಟಮ್ಸ್ ಇದ್ದೇ ಇರುತ್ತೆ ಅಂತ, ಸಿಂಪ್ಟಮ್ಸ್ ಸ್ಲೋ ಆಗಿ ಬರ್ತಾ ಇರುತ್ತೆ. ಸೊ ಇವಾಗ ನಾವು ಮೆನ್ಸ್ಟ್ರೇಷನ್ ಪೀರಿಯಡಲ್ಲಿ ಇರ್ತೀವಿ, ರಿಪ್ರೊಡಕ್ಟಿವ್ ಫೇಸ್ ಅಂತ ಕರಿತೀವಿ. ಸೊ ಒಂದೇ ಸರಿ ಸಿವಿಯರ್ ಆಗಿ ಯಾವುದು ಸಿಂಪ್ಟಮ್ ಬರೋದಿಲ್ಲ. ಒಂದೊಂದೇ ಈಗ ಕೆಲವು ದಿನ ಏನಾಗುತ್ತೆ, ಒಂದು 3-4 days ಪ್ರಾಬ್ಲಮ್ ಇರುತ್ತೆ ಮೆನ್ಸ್ಟ್ರೇಷನ್ ಟೈಮಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಅದು ಒಂದು 10 ದಿವಸಕ್ಕೆ ಪ್ರಾಬ್ಲಮ್ ಶುರುವಾಗುತ್ತೆ. ಆ 10 ದಿವಸನೂ ಅವ್ರಿಗೆ ಬ್ರೆಸ್ಟ್ ಪೇಯ್ನು ಅಥವಾ ಮೂಡ್ ಸ್ವಿಂಗ್ಸು ಇದೆಲ್ಲ ಬರ್ತಾ ಹೋಗುತ್ತೆ. ಕ್ರಮೇಣ ಚೂರ್ಚೂರೇ ಜಾಸ್ತಿ ಆಗುತ್ತೆ. ಸಡನ್ನಾಗಿ ಆಗೋದು ತುಂಬ ಕಡಿಮೆ, ಎಸ್ಪೆಷಲಿ ಹಾರ್ಮೋನ್ಸ್ ವಿಚಾರಕ್ಕೆ ಯೋಚನೆ ಮಾಡಿದ್ರೆ. ಓಕೆ ಒಂದು ವೇಳೆ ಈ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಆದರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಮುಂದೂಡ್ತಾ ಇದ್ದಾರೆ ಅಂತ ಅಂದಾಗ ಮುಂದೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ, ಅಥವಾ ಕ್ರಾನಿಕ್ ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಏನಾದರೂ ಇರುತ್ತೆ, ಹೇಗೆ? ಸೊ ಕಾಮನ್ ಆಗಿ ಇದು PCOD ನೋಡ್ತೀವಿ ನಾವು. ಸೊ PCOD ಇನಿಷಿಯಲಿನೇ ಬಂದ್ಬಿಟ್ಟು ಅದನ್ನು ಸ್ವಲ್ಪ ನಾವು ಲೈಫ್ ಸ್ಟೈಲಿಂದ ಸರಿ ಮಾಡಿಕೊಂಡ್ರೆ ಅಥವಾ ನಾವು ಟ್ಯಾಬ್ಲೆಟ್ಸಿಂದ ಸರಿ ಮಾಡಿಕೊಂಡ್ರೆ ಅವಾಗ ಅದೊಂದು ಕಂಟ್ರೋಲಲ್ಲಿ ಇರುತ್ತೆ. ಈಗ ಎಕ್ಸಾಂಪಲ್ PCOD ಅಂತಲೇ ಇಟ್ಕೊಂಡ್ರೆ, ಈಗ ಕೆಲವೊಬ್ಬರಿಗೆ PCODಲಿ 6 months 1 year ಅಲ್ಲಿ ತನಕ ಪೀರಿಯಡ್ಸ್ ಬರೋದೇ ಇಲ್ಲ. ಸೊ ಅವ್ರ ಪೀರಿಯಡ್ಸ್ ಬರ್ದಲೇ ಹಾಗೇ ಬಿಟ್ಕೊಳ್ತಾ ಹೋದ್ರು ಅಂತಂದರೆ, ಈಗ ಒಂದು 10 ವರ್ಷ ಅವ್ರಿಗೆ ವರ್ಷಕ್ಕೆ ಒಂದ್ಸರಿ ಅಷ್ಟೇ ಪೀರಿಯಡ್ ಆಗಿದೆ, ಪೀರಿಯಡ್ ಬಂದೇ ಇಲ್ಲ ಒಂದೇ ಸಲ. 10 ವರ್ಷ ವರ್ಷಕ್ಕೆ ಒಂದೊಂದೇ ಸರಿ ಪೀರಿಯಡ್ ಆಗಿದೆ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ಅವ್ರ ಯೂಟ್ರಸ್ಸಿಗೆ
ಬರೀ ಈಸ್ಟ್ರೋಜನ್ ಎಕ್ಸ್ಪೋಜರ್ ಆಗಿರುತ್ತೆ. ಸೊ ಈ ಥರ ಪೇಷಂಟ್ಸ್ಗೆ ಒಂದು ಎಂಡೋಮೆಟ್ರಿಯಲ್ ಕಾರ್ಸಿನೋಮಾ ಕ್ಯಾನ್ಸರ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆ ಥರ ನಾವು ನೆಗ್ಲೆಕ್ಟ್ ಮಾಡಿ ಲಾಸ್ಟಿಗೆ ಅದು ಕ್ಯಾನ್ಸರ್ ಆಗೋ ತನಕ ಬಿಟ್ಕೊಳ್ಳೋ ಬದಲು ಮುಂಚೆನೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೇದಿರುತ್ತೆ. ಅಂದರೆ ಏನು ಈ ಥರ ಸಿವಿಯರ್ ಪ್ರಾಬ್ಲಮ್ಸು ಬರೋದಿಲ್ಲ. ಎರಡನೇದು ಈ PCOD ಇಂದ ಫರ್ಟಿಲಿಟಿಗೂ ಇಶ್ಯೂಸ್ ಇರ್ತದೆ. ಸೊ ಮುಂಚೆಯಿಂದನೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಆವಾಗ ನಿಮಗೆ ಡಾಕ್ಟರ್ಸ್ ಅಲರ್ಟ್ ಮಾಡ್ತಾರೆ, ಅವ್ರಿಗೆ ಒಂದು ಎಗ್ ಕೌಂಟ್ ಟೆಸ್ಟೂ ಮಾಡಿಸಿರ್ತಾರೆ. ಯಾವಾಗ ಇದು ತೊಂದರೆ ಜಾಸ್ತಿ ಅನಿಸ್ತಾ ಇದೆ ಅಂದರೆ ಓಕೆ ಇದು ದಿಸ್ ಇಸ್ ದ ರೈಟ್ ಟೈಮ್ ಟು ಕನ್ಸೀವ್ ಅನ್ನೋದು ಕೂಡ ನಾವು ಅವ್ರಿಗೆ ಗೈಡ್ ಮಾಡ್ತೀವಿ. ಸೊ ಅವರು ಏನು ಗೊತ್ತಿಲ್ಲದಲೇ ಟ್ರೀಟ್ಮೆಂಟು ತೊಗೊಳ್ದಲೇ ಹಾಗೇ ಇದ್ದರೆ ಅವರೊಂದು 35-36 ಟೈಮ್ಗೆ ಬಂದ್ಬಿಟ್ಟು ನಾವು ಇವಾಗ ಪ್ರೆಗ್ನೆನ್ಸಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಏಜ್ ಅನ್ನೋದೇನೋ ಮುಂದಕ್ಕೆ ಹೋಗ್ಬಿಟ್ಮೇಲೆ ನಾವು ವಾಪಸ್ ಹೋಗ್ಲಿಕ್ಕಾಗತ್ತಾ? ಇಲ್ಲ. ಸೊ ಮುಂದೆ ಹೋದ್ಮೇಲೆ ಮುಂದಕ್ಕೆ ಹೋಗ್ಬಿಟ್ಟಿರ್ತೀವಿ. ವಿ ಹ್ಯಾವ್ ಲಾಸ್ ದಟ್ ಪ್ರೆಷಿಯಸ್ ಟೈಮ್. ಸೊ ಆ ಟೈಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಪ್ರಾಪರ್ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಫರ್ಟಿಲಿಟಿ ಮೇಲೆ ಪ್ರಭಾವವನ್ನು ಬೀರುತ್ತೆ. ಡೆಫಿನೆಟ್ಲಿ ಫರ್ಟಿಲಿಟಿ ಮೇಲೆ ಪ್ರಭಾವ ಬೀರುತ್ತೆ. ಸೊ ಕನ್ಸೀವ್ ಆಗಲಿಕ್ಕೆ ಯೂಶಲಿ ಐಡಿಯಲ್ ಏಜ್ ಬಂದ್ಬಿಟ್ಟು 20 to 30 years ಆಫ್ ಏಜ್ ಅಂತ ಕರಿತೀವಿ. ಸೊ 30 to 35 ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನ್ಯಾಚುರಲಿ ಫರ್ಟಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಯಾರಿಗೆ ಆಲ್ರೆಡಿ ಓವರಿ ಪ್ರಾಬ್ಲಮ್ಸ್ ಇದೆ, ಲೈಕ್ ಓವೇರಿಯನ್ ಸಿಸ್ಟ್ ಇದ್ದಿರ್ಬೋದು, ಎಂಡೋಮೆಟ್ರಾಟಿಕ್ ಸಿಸ್ಟ್ ಇರ್ಬೋದು, ಅಥವಾ PCOD ಪ್ರಾಬ್ಲಮ್ ಇರ್ಬೋದು, ಈ ಥರ ಪ್ರಾಬ್ಲಮ್ಸ್ ಇರೋರಿಗೆ 35 ತನಕನೂ ವೇಟ್ ಮಾಡಬೇಕು ಅಂತೇನಿಲ್ಲ, ಮುಂಚೆನೇ ಅವ್ರಿಗೆ ತೊಂದರೆ ಕಾಣಿಸ್ಕೋಬೋದು. 35 ಆದಮೇಲೆ ಏನಾಗುತ್ತೆ, ಡೆಫಿನೆಟ್ಲಿ ದೆರ್ ಇಸ್ ಅ ಡ್ರಾಸ್ಟಿಕ್ ಫಾಲ್ ಇನ್ ಫರ್ಟಿಲಿಟಿ. ಸೊ ಅಷ್ಟೊತ್ತಿಗೆ ಇವರು ಆಲ್ರೆಡಿ ಸಮಸ್ಯೆ ಇರೋರು 35 ಆದಮೇಲೆ ಪ್ಲ್ಯಾನ್ ಮಾಡೋಕ್ಕೆ ಹೋದರೆ ಅವರು ಪ್ರೆಷಿಯಸ್ ಟೈಮ್ ಕಳ್ಕೊಂಡ್ಬಿಟ್ಟಿರ್ತಾರೆ ಆಲ್ರೆಡಿ. ಸೊ ಅದಕ್ಕೋಸ್ಕರ ಮುಂಜಾಗ್ರತೆಯಿಂದ ಇದ್ದು ಯಾವಾಗ ಅವ್ರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಮುಂಚೆನೇ ತೋರಿಸ್ಕೊಂಡು ಪ್ರಾಪರ್ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಗರ್ಭಕೋಶದಲ್ಲಿ ಉಂಟಾಗುವಂಥ ಗೆಡ್ಡೆ ಅಥವಾ ನಾವು ಫೈಬ್ರಾಯ್ಡ್ಸ್ ಅಂತ ಏನು ಕರಿತೀವಿ, ಅದಕ್ಕೂ ಹಾರ್ಮೋನ್ ಪ್ರಾಬ್ಲಮ್ಗೂ ಸಂಬಂಧ ಇದೆಯಾ ಡಾಕ್ಟರ್? ಇಲ್ಲ, ಫೈಬ್ರಾಯ್ಡ್ ಬಂದ್ಬಿಟ್ಟು ಯೂಟ್ರಸಲ್ಲಿ ಒಂದು ಗಡ್ಡೆ. ಹೌದು, ಇಟ್ ಇಸ್ ಹಾರ್ಮೋನ್ ರಿಲೇಟೆಡ್ ಅಂತ ಕರಿತೀವಿ. ಇಟ್ಸ್ ಎ ಹೈಪರ್ ಈಸ್ಟ್ರೋಜೆನಿಕ್ ಸ್ಟೇಟ್. ಈ ಹಾರ್ಮೋನ್ ಈ ಫೈಬ್ರಾಯ್ಡ್ ಇಂದನೇ ಸ್ವಲ್ಪ ಈಸ್ಟ್ರೋಜನ್ ಜಾಸ್ತಿ ಬರುತ್ತೆ. ಓಕೆ, ಬಟ್ ಇದು ಪ್ರೈಮರಿ ಹಾರ್ಮೋನ್ ಪ್ರಾಬ್ಲಮ್ ಅಲ್ಲ, ಅದು ಒಂದು ಬಿನೈನ್ ಟ್ಯೂಮರ್ ಆಫ್ ದಿ ಯೂಟ್ರಸ್ ಅಂತ ಕರಿತೀವಿ. ಸೊ ಇದಕ್ಕೆ ಸ್ವಲ್ಪ ಟ್ಯಾಬ್ಲೆಟಿಂದನೂ ಟ್ರೀಟ್ಮೆಂಟ್ ಕೊಡ್ಬೋದು. ಮೇನ್ ಟ್ರೀಟ್ಮೆಂಟ್ ಇಸ್ ಆಪ್ರೇಟ್ ಮಾಡಿ ಆ ಫೈಬ್ರಾಯ್ಡ್ಸ್ನ ನಾವು ತೆಗಿಬೇಕಾಗತ್ತೆ. ಓಕೆ, ಇನ್ನು ಟೆಸ್ಟ್ ಅಂತ ಬಂದಾಗ ಯಾವೆಲ್ಲ ಟೆಸ್ಟನ್ನು ಮಾಡಿಸ್ತೀರಾ? ಅಂದರೆ ಈ ಥರ ಒಂದು ಸಿಂಪ್ಟಮ್ಸ್ ಇದೆ ನಿಮ್ಮ ಹತ್ರ ಬಂದಾಗ ಯಾವೆಲ್ಲ ಮ್ಯಾಂಡೇಟರಿ ಟೆಸ್ಟ್ಗಳಿರುತ್ತೆ ಅಂತ? ಸೊ ಇವಾಗ ನಾವು ಆ್ಯನ್ಯುಯಲ್ ಹೆಲ್ತ್ ಚೆಕಪ್ ಅಂತ ಮಾಡಿಸ್ತೀವಿ. ಸೊ ಆ್ಯನ್ಯುಯಲ್ ಹೆಲ್ತ್ ಚೆಕಪ್ ಬಂದ್ಬಿಟ್ಟು ಯೂಶಲಿ ಆಫ್ಟರ್ 40 ಎಲ್ಲರಿಗೂ ಇದು ಆ್ಯನ್ಯುಯಲ್ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದಾಗಿರುತ್ತೆ. ಸೊ ಆಫ್ಟರ್ 40 ಒಂದು ಬೇಸಿಕ್ ಪ್ರೊಫೈಲ್ ಅಂತ ಮಾಡ್ತೀವಿ. ಸೊ CBC ಹಿಮೋಗ್ಲೋಬಿನ್ ರಿಲೇಟೆಡ್ ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ, ಥೈರಾಯ್ಡ್ ಟೆಸ್ಟ್ ಮಾಡ್ಕೋಬೇಕಾಗತ್ತೆ, ಶುಗರ್ ಟೆಸ್ಟ್ ಮಾಡ್ಕೋಬೇಕಾಗತ್ತೆ, ಲಿವರ್ ಟೆಸ್ಟು, ಕಿಡ್ನಿ ಟೆಸ್ಟು, ಇದಿಷ್ಟು ಮುಖ್ಯವಾಗಿ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಾವಿವಾಗ ವಿಟಮಿನ್ D ಮತ್ತು ವಿಟಮಿನ್ B12 ಇದೆರಡು ಡಿಫಿಷಿಯನ್ಸೀಸ್ ತುಂಬ ಕಾಮನ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ಎವ್ರಿ ಇಯರ್ ಇದೆರಡು ಟೆಸ್ಟನ್ನ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಲೇಡೀಸಿಗೆ ಪರ್ಟಿಕ್ಯುಲರ್ ಆಗಿ ಅಂದರೆ ನಾವೊಂದು ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಮಾಡಬೇಕಾಗತ್ತೆ. ಸೊ ಅದರಲ್ಲಿ 3 ಲೆವೆಲ್ಸ್ ಇರುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಸೊ ಪ್ರತಿ ತಿಂಗಳು ಪೀರಿಯಡ್ಸ್ ಆದಮೇಲೆ 4th or 5th ಡೇ ಆ ಮಹಿಳೆಯರಿಗೆ ನಾವು ಹೇಳ್ಕೊಡ್ತೀವಿ ಯಾವ ಥರ ನೀವು ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೋಬೇಕು. ಸ್ನಾನ ಮಾಡುವಾಗಲೇ ಅವ್ರು ಒಂದ್ಸರಿ ಚೆಕ್ ಮಾಡ್ಕೋಬೇಕು, ಏನಾದರೂ ಗಂಟಿದೆಯಾ, ಗಡ್ಡೆ ಇದೆಯಾ, ನಿಪ್ಪಲ್ ಮೇಲೆ ಏನಾದರೂ ಬ್ಲೀಡಿಂಗ್ ಕಾಣಿಸ್ತಾ ಇದೆಯಾ, ಏನಾದರೂ ಅಲ್ಸರ್ ಥರ ಆಗಿದೆಯಾ, ಈ ಥರದ್ದು ಅವ್ರು ಚೆಕ್ ಮಾಡ್ಕೋಬೇಕು. ಏನಾದರೂ ಅವ್ರಿಗೆ ಅನುಮಾನ ಬಂದರೆ ಡಾಕ್ಟರ್ ಹತ್ರ ಇಮಿಡಿಯೇಟಾಗಿ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಾಮಿನೇಷನ್ ಬೈ ಎನ್ ಎಕ್ಸ್ಪರ್ಟ್. ಈಗ ಗೈನಕಾಲಜಿಸ್ಟ್ ಹತ್ರ ಬಂದುಬಿಟ್ಟು ಅವರು ನಮಗೆ ಚೆಕ್ ಮಾಡಿ ನೀವು ಅಂತ ಹೇಳಿದ್ರೆ ಡಾಕ್ಟ್ರು ನೋಡ್ತಾರೆ. ಸಾಮಾನ್ಯವಾಗಿ ಯಾರು ಡೌಟ್ ಇರುತ್ತೆ, ಏನೋ ಒಂದು ಚಿಕ್ಕದು ಗಡ್ಡೆ ಅವ್ರಿಗೆ ಫೀಲ್ ಆಗ್ತಿದೆ ಅಂದಾಗ ನಮ್ಮ ಹತ್ರ ಬರ್ತಾರೆ. ಅಥವಾ ಪೇನ್ ಬಂದರೆ ನಾವು ಅವಾಗ ಚೆಕ್ ಮಾಡ್ತೀವಿ. ಸೊ ಎಕ್ಸಾಮಿನೇಷನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಾವು ನೋಡ್ಕೊಳ್ತೀವಿ ಅವಾಗ. ಅದ್ರ ಜೊತೆಗೆ ಕೆಲವೊಬ್ರಿಗೆ ಕಂಕಳಲ್ಲಿ ಕೂಡ ಗಡ್ಡೆ ಬರುತ್ತೆ. ಸೊ ಇದಕ್ಕೆ ಆಕ್ಸಿಲರಿ ಲಿಂಫ್ ನೋಡ್ಸ್ ಅಂತ ಕರಿತೀವಿ.
ಸೊ ಇದು ಏನಾದರೂ ಬಂದ್ರೂ ನಾವು ನೆಕ್ಸ್ಟ್ ಇದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಸೊ ಬ್ರೆಸ್ಟ್ ಸ್ಕ್ಯಾನ್ ಅಂತ ಮಾಡ್ತೀವಿ, ಅಲ್ಟ್ರಾಸೌಂಡ್ ಆಫ್ ದಿ ಬ್ರೆಸ್ಟ್. ಸೊ ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ಅದ್ರ ಒಳಗಡೆ ಏನು ಸಮಸ್ಯೆ ಇದೆಯಾ, ಸಿಸ್ಟ್ ಏನಾದರೂ ಇದೆಯಾ, ಟ್ಯೂಮರ್ ಇದೆಯಾ, ಬ್ರೆಸ್ಟ್ ಕ್ಯಾನ್ಸರ್ ಥರ ಏನಾದರೂ ಇದೆಯಾ ಅಂತ ಒಂದು ಚೆಕಪ್ ಮಾಡ್ಕೊತೀವಿ. ಸೊ ಆಫ್ಟರ್ 40 ಈ ಥರ ಇದೆಲ್ಲ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅದ್ರ ಜೊತೆಗೆ ಯಾರಿಗೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೋ ಸಿಂಪ್ಟಮ್ಸಿಗೆ ಒಂಚೂರು ಗಂಟಿದ್ರೆ ಇಮಿಡಿಯೇಟಾಗಿ ಹೋಗಿ ತೋರಿಸ್ಕೋಬೇಕಾಗತ್ತೆ. ಓಕೆ. ಇನ್ನೊಂದು ಕಾಮನ್ ಆಗಿ ಮಾಡಬೇಕಾಗಿರೋ ಟೆಸ್ಟ್ ಅಂದರೆ ಪ್ಯಾಪ್ಸ್ಮಿಯರ್ ಅಂತ ಒಂದು ಟೆಸ್ಟ್ ಬರುತ್ತೆ. ಸೊ ಪ್ಯಾಪ್ಸ್ಮಿಯರ್ ಏನಕ್ಕೆ ಮಾಡ್ತೀವಿ ಅಂದರೆ ಅರ್ಲಿ ಡಿಟೆಕ್ಷನ್ ಆಫ್ ಸರ್ವೈಕಲ್ ಕ್ಯಾನ್ಸರ್ಗೆ ಈ ಟೆಸ್ಟ್ನ ಮಾಡ್ಕೊತೀವಿ. ಸೊ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಗರ್ಭಕಂಠದ ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಗರ್ಭಕಂಠದಲ್ಲಿ ಕ್ಯಾನ್ಸರ್ ಬರೋದು ಇಂಡಿಯಾದಲ್ಲಿ ಇಟ್ಸ್ ಎ ಕಾಮನ್ ಕ್ಯಾನ್ಸರ್. ಸೊ ಅದಕ್ಕೆ ನಾವು ಮುಂಚೆನೇ ಒಂದು ಸರ್ವಿಕ್ಸ್ ಹತ್ರ ಸ್ವಲ್ಪ ಡಿಸ್ಚಾರ್ಜ್ ಇರುತ್ತೆ, ಆ ಡಿಸ್ಚಾರ್ಜ್ನ ತೊಗೊಂಡು ಟೆಸ್ಟಿಂಗಿಗೆ ಕಳಿಸ್ತೀವಿ. ಸೊ ಈ ಟೆಸ್ಟ್ ಮಾಡಿದಾಗ ನಮಗೆ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆನೇ ಗೊತ್ತಾಗುತ್ತೆ, ಈಗ ಇವ್ರಿಗೆ ನೆಕ್ಸ್ಟ್ ಇಯರು ಅಥವಾ 4-5 ವರ್ಷ ಬಿಟ್ಟು ಕ್ಯಾನ್ಸರ್ ಬರ್ಬೋದು ಅಂತ ಗೊತ್ತಾಗುತ್ತೆ. ಸೊ ಈ ಪ್ಯಾಪ್ಸ್ಮಿಯರ್ ಅನ್ನೋದು ಎಲ್ಲರೂ ಲೇಡೀಸು ಮಾಡ್ಕೊಳ್ಬೇಕಾಗಿರೋ ಟೆಸ್ಟು. ಇದು ಯಾವಾಗ ಮಾಡಬೇಕು ಅಂದರೆ ಆಫ್ಟರ್ 20-21 ಇಯರ್ಸ್ ಮಾಡ್ಕೋಬೋದು, ಅಥವಾ ಹೂವರ್ ಇಸ್ ಸೆಕ್ಷುವಲಿ ಆಕ್ಟಿವ್ ಅವ್ರುಗಳು ಈ ಟೆಸ್ಟ್ನ ಮಾಡ್ಕೋಬೋದು. ಸೊ ಒನ್ಸ್ ಇನ್ 3 ಇಯರ್ಸ್ ಈ ಟೆಸ್ಟ್ ಮಾಡಬೇಕಾಗತ್ತೆ. ಆಮೇಲೆ 3 ಸರ್ತಿ ಮಾಡ್ಕೋಬೇಕಾಗತ್ತೆ. 3 ಸರ್ತಿನೂ ಈ ಟೆಸ್ಟ್ ನೆಗೆಟಿವ್ ಅಂತ ಬಂದರೆ ಅಂದರೆ ಈ ಮಕ್ಕಳಿಗೆ ಕ್ಯಾನ್ಸರ್ ಬರೋ ರಿಸ್ಕು ಕಡಿಮೆ ಇದೆ ಅಂತ ಅರ್ಥ ಆಗುತ್ತೆ. ಆಮೇಲೆ ಒಂದು ವ್ಯಾಕ್ಸಿನೇಷನು ಅವೈಲೇಬಲ್ ಇದೆ, ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅಥವಾ HPV ವ್ಯಾಕ್ಸಿನ್ ಅಂತ. ಈ ವ್ಯಾಕ್ಸಿನ್ ಕೂಡ ನಾವು ಇವಾಗ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಓಕೆ. ಈಗ ಹಾರ್ಮೋನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದಾಗ ಅದು ಅವರ ಲೈಂಗಿಕ ಬದುಕಿನ ಮೇಲೆ ಎಫೆಕ್ಟನ್ನು ಮಾಡುತ್ತೆ, ಅಂದರೆ ಲೈಂಗಿಕ ಬದುಕಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ, ಆ ಥರ ಏನಾದರೂ ಇರುತ್ತಾ ಹೇಗೆ ಅಂತ? ಹೌದು, ಡೆಫಿನೆಟ್ಲಿ ಈ ಥರ ಸಮಸ್ಯೆಗಳು ಇರುತ್ತೆ. ಸೊ ನಾವು ಋತುಚಕ್ರ ಅಂತ ಕರಿತೀವಿ, ಮೆನ್ಸ್ಟ್ರೇಷನ್. ಸೊ ಅವಾಗ ಏನಾಗುತ್ತೆ, ಕರೆಕ್ಟಾಗಿ ಬ್ರೈನಿಂದ 2 ಸಿಗ್ನಲ್ ಬರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಹಾರ್ಮೋನ್ಸ್ ಅಂದರೆ ಏನು, ಕೆಮಿಕಲ್ ಮೆಸೆಂಜರ್ಸ್. ಸೊ ಬ್ರೈನಿಂದ ಪಿಟ್ಯೂಟರಿಯಿಂದ FSH LH ಅಂತ 2 ಹಾರ್ಮೋನ್ಸ್ ಬರ್ತದೆ. ಈ ಹಾರ್ಮೋನ್ಸಿಂದ ಓವರಿಯಲ್ಲಿ ಒಂದಿಷ್ಟು ಚೇಂಜಸ್ ಆಗುತ್ತೆ. ಸೊ ಎಗ್ ಪ್ರೊಡಕ್ಷನ್ ಶುರುವಾಗುತ್ತೆ. ಸೊ ಅಲ್ಲಿಂದ ಎಗ್ಗೆ ಬಂದ್ಬಿಟ್ಟು ಮತ್ತೆ ಈಸ್ಟ್ರೋಜನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಅದಾದಮೇಲೆ ಎಗ್ ಡೆವಲಪ್ಮೆಂಟ್ ಆದ ತಕ್ಷಣ ಮತ್ತೆ ಅದು ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ. ಅಲ್ಲಿಂದ ಮತ್ತೆ ಓವ್ಯುಲೇಷನ್ ಆಗೋ ಥರ ಒಂದು ಸಿಗ್ನಲ್ ಬರುತ್ತೆ. ಸೊ ಇದೆಲ್ಲ ಒಂದು ತಾಳಮೇಳ ಅಂತ ಕರಿತೀವಿ. ಒಂದಕ್ಕೊಂದು ಹಾರ್ಮೋನ್ಸ್ಗೆ ಇಂಟರ್ ರಿಲೇಟೆಡ್ ಇರುತ್ತೆ. ಸೊ ಅದು ಇಂಬ್ಯಾಲೆನ್ಸ್ ಆಗದಲ್ಲೇ ಕರೆಕ್ಟಾಗಿ ನಡೀತಾ ಇದ್ದರೆ ಆವಾಗ ಓವ್ಯುಲೇಷನ್ ಕರೆಕ್ಟಾಗಿ ಆಗುತ್ತೆ. ಓವ್ಯುಲೇಷನ್ ಆಯಿತು ಅಂದರೆ ಆವಾಗ ಸೆಕ್ಷುವಲ್ ಡ್ರೈವ್ ಎಲ್ಲ ಕರೆಕ್ಟಾಗಿರುತ್ತೆ. ಎಸ್ಪೆಷಲಿ ಈಗ ಓವ್ಯುಲೇಷನ್ ಆದಾಗಲೇ ನ್ಯಾಚುರಲಿ ಆ ಟೈಮಲ್ಲಿ ಸೆಕ್ಷುವಲ್ ಡ್ರೈವ್ ಜಾಸ್ತಿ ಇರುತ್ತೆ. ಸೊ ಯಾರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಇರ್ತದೋ ಅವ್ರಿಗೆ ಆಲ್ರೆಡಿ ಈ ರಿಪ್ರೊಡಕ್ಟಿವ್ ಹಾರ್ಮೋನ್ಸಿಂದು ಇಂಬ್ಯಾಲೆನ್ಸ್ ಇದೆ. ಸೊ ಇಂಬ್ಯಾಲೆನ್ಸ್ ಇರೋದ್ರಿಂದ ಅವ್ರಿಗೆ ಲಿಬಿಡೋ ಅಂತ ಕರಿತೀವಿ. ಸೆಕ್ಷುವಲ್ ಡ್ರೈವ್ ಕಡಿಮೆ ಇದ್ರೆ ಲೆಸ್ ಲಿಬಿಡೋ, ಕಡಿಮೆ ಇದೆ ಇವರಿಗೆ ಅಂತ ಕರಿತೀವಿ. ಸೊ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಇದ್ರೂ ಈ ಸೆಕ್ಷುವಲ್ ಡ್ರೈವ್ ಕಡಿಮೆ ಆಗುತ್ತೆ. ಇನ್ನೊಂದು ನಮ್ಮಲ್ಲಿ ಲೇಡೀಸಲ್ಲೂ ಒಂದು ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಅಂತ ಇರುತ್ತೆ. ಸೊ ಇದು ಸ್ವಲ್ಪ ಪ್ರಮಾಣದಲ್ಲಿ ಲೇಡೀಸಲ್ಲಿ ಇರುತ್ತೆ. ಇದು ಮುಖ್ಯವಾಗಿ ಮೇಲ್ ಹಾರ್ಮೋನ್. ಸೊ ಈ ಟೆಸ್ಟೋಸ್ಟಿರೋನಿಂದ ಸ್ವಲ್ಪ ಸೆಕ್ಷುವಲ್ ಆ್ಯಕ್ಟಿವಿಟಿಗೆ ಸಂಬಂಧ ಇರುತ್ತೆ. ಈ ಟೆಸ್ಟೋಸ್ಟಿರೋನ್ ಯಾರಿಗೆ ತುಂಬ ಕಡಿಮೆ ಇರುತ್ತೋ ಅವ್ರಿಗೆ ಕೂಡ ಸೆಕ್ಷುವಲ್ ಆ್ಯಕ್ಟಿವಿಟಿ, ಡ್ರೈವು ಇದೆಲ್ಲ ಕಡಿಮೆ ಇರುತ್ತೆ. ಈ ಪ್ಯೂಬರ್ಟಿಯಲ್ಲಿ ಈ ಹಾರ್ಮೋನ್ ಜಾಸ್ತಿ ಇರುತ್ತೆ. ಸೊ ಆ ಏಜಲ್ಲಿ ಸೆಕ್ಷುವಲ್ ಡ್ರೈವ್ ಜಾಸ್ತಿ ಇರುತ್ತೆ. ಸೊ ಈ ಸೆಕ್ಷುವಲ್ ಡ್ರೈವು, ಆ್ಯಕ್ಟಿವಿಟಿ ಇದೆಲ್ಲಾನು ದೀಸ್ ಆರ್ ರಿಲೇಟೆಡ್ ಟು ಹಾರ್ಮೋನ್ಸ್. ಓಕೆ. ಸೊ ಹಾಗಾದರೆ ಟ್ರೀಟ್ಮೆಂಟ್ ವಿಚಾರಕ್ಕೆ ಅಂತ ಬಂದಾಗ ಹೇಗಿರುತ್ತೆ? ಈಗ ಪ್ರಾಬ್ಲಮ್ಸ್ ಬೇರೆ ಬೇರೆ ಇರ್ಬೋದು. ನೀವು ಆಗಲೇ ಹೇಳಿದಾಗ ಕೆಲವರಿಗೆ PCOD, PCOS ಇರ್ಬೋದು, ಅಥವಾ ಇನ್ನು ಕೆಲವರಿಗೆ ಬೇರೆ ಸಮಸ್ಯೆ ಇರಬಹುದು. ಸೊ ಟ್ರೀಟ್ಮೆಂಟ್ ಹೇಗೆ, ಟೈಲರ್ ಮೇಡ್ ಟ್ರೀಟ್ಮೆಂಟ್ ಇರುತ್ತೆ ಹೇಗೆ ಅಂತ? ಹೌದು. ಸೊ ಇದರಲ್ಲಿ ನಾವು 2 ಭಾಗವಾಗಿ ಡಿವೈಡ್ ಮಾಡೋಣ. ಸೊ ಒಂದು ಜನರಲ್ ಮೆಷರ್ಸ್ ಅಂತ ಕರಿತೀವಿ. ಸೊ ಮುಖ್ಯವಾಗಿ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಮುಖ್ಯವಾಗಿ ಒಂದು 7-8 ಪಾಯಿಂಟ್ ಕೊಡ್ತೀನಿ. ಸೊ ಮೊದಲನೇದು ಆಹಾರ, ನಾವು ಏನು ಆಹಾರ ಸೇವಿಸ್ತಾ ಇದ್ದೀವಿ ಅಂತ. ಸೊ ಇದರಲ್ಲಿ ಹಾರ್ಮೋನ್ಸಿಗೆ ಅಂತಲೇ ಕೆಲವೊಂದು ಫುಡ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಟ್ಸ್ ತಿನ್ನೋದು ಒಳ್ಳೆಯದು. ಆಮೇಲೆ ಸೀಡ್ಸ್ ಇರುತ್ತೆ, ಇದರಲ್ಲಿ ಒಂದು ಒಳ್ಳೆ ಫ್ಯಾಟ್ ಇರುತ್ತೆ, ಮೊನೋಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಇರುತ್ತೆ. ಆಲಿವ್ ಆಯಿಲ್ ಒಳ್ಳೇದಿರುತ್ತೆ. ಆಮೇಲೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಬರುತ್ತೆ. ಸೊ ಈ ಥರ ಹೆಲ್ದಿ ಐಟಮ್ಸ್ ತಿಂದಾಗ ಹಾರ್ಮೋನ್ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಪ್ರೋಟೀನ್ ರಿಚ್ ಫುಡ್ ತಗೋಬೇಕು. ಮತ್ತು
ಹೈ ಫೈಬರ್ ಫುಡ್ಸ್ ತೊಗೋಬೇಕು. ಸೊ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತೊಗೊಂಡಾಗ ಏನಾಗುತ್ತೆ ನಮಗೆ ಅದರಲ್ಲಿ ಹೈ ಫೈಬರ್ ಇರುತ್ತೆ, ವಿಟಮಿನ್ಸ್ ಜಾಸ್ತಿ ಇರುತ್ತೆ, ಪ್ಲಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಜಾಸ್ತಿ ಇರುತ್ತೆ. ಹೈ ಪ್ರೋಟೀನ್ ತೊಗೊಂಡಾಗ ಏನಾಗುತ್ತೆ ನಮಗೆ ಓವರ್ ಆಲ್ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ, ಮಸಲ್ ಮಾಸ್ ಮೇಂಟೈನ್ ಆಗುತ್ತೆ. ಹಾಗಾಗಿ ಅದೂ ನಮಗೆ ಓವರ್ ಆಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಕೊಡುತ್ತೆ. ಪ್ಲಸ್ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ತೊಗೊಂಡ್ರೆ ಕೂಡ ಒಳ್ಳೆಯದಿರುತ್ತೆ. ಈಗ ಪರ್ಟಿಕ್ಯುಲರ್ ಆಗಿ ಮೆನೋಪಾಸಲ್ ಲೇಡೀಸಿಗೆ ನಾವು ಸೋಯಾ ಐಸೋಫ್ಲೇವೋನ್ಸ್ ತಗೊಳ್ಳಿ ಅಂತ ಕರಿತೀವಿ. ಸೋಯಾ ಐಟಮ್ಸಲ್ಲಿ ಕೂಡ ಕೆಲವೊಂದು ಮೈಲ್ಡ್ ಆಗಿ ಈಸ್ಟ್ರೋಜನ್ ಹಾರ್ಮೋನ್ಸ್ ಇರುತ್ತೆ. ಸೊ ಅದರಿಂದ ಕೂಡ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೋಯಾ ಪದಾರ್ಥಗಳನ್ನ ಸೇವಿಸಬೇಕು. ಸೊ ಈ ಥರ ಆಹಾರ ಇಂಪಾರ್ಟೆಂಟು. ಸೊ ಆಹಾರದಲ್ಲಿ ನಾವು ಜಂಕ್ ಫುಡ್ ಅವಾಯ್ಡ್ ಮಾಡ್ಕೋಬೇಕು, ಹೆಲ್ದಿ ಫುಡ್ಸ್ ತಗೋಬೇಕು. ಪ್ಲಸ್ ಅತಿಯಾಗಿ ತಿನ್ನೋದು ಅಥವಾ ಈ ಕ್ರೇವಿಂಗ್ಸ್ ಅಂದ್ಬಿಟ್ಟು ಯಾವಾಗಂದರೆ ಯಾವಾಗಲೇ ತಿನ್ನೋದು, ಮಿಡ್ ನೈಟ್ ಕ್ರೇವಿಂಗ್ಸು, ಇದನ್ನೆಲ್ಲ ಕಡಿಮೆ ಮಾಡ್ಕೋಬೇಕಾಗತ್ತೆ. ಸೊ ಊಟದ್ದು ಒಂದಾಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಸೈಸ್. ಸೊ ಎಕ್ಸಸೈಸ್ ಇವಾಗ ನಮ್ಮಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಗಿ ನಾವೆಲ್ಲ ಸೆಡೆಂಟ್ರಿ ಲೈಫಿಗೆ ಬಂದುಬಿಟ್ಟಿದ್ದೀವಿ. ಸೊ ಎಕ್ಸಸೈಸ್ ಅಟ್ಲೀಸ್ಟ್ ಒಂದು 30 to 50 ಮಿನಿಟ್ಸ್ ಎಕ್ಸಸೈಸ್ ಮಾಡಿದ್ರೆ ತುಂಬ ಒಳ್ಳೆಯದಿರುತ್ತೆ. ಪರ್ಟಿಕ್ಯುಲರ್ಲಿ ಸ್ಟ್ರೆಂತ್ ಎಕ್ಸಸೈಸಸ್ ಅಂತ ಕರಿತೀವಿ, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, ಮಸಲ್ ಎಕ್ಸಸೈಸ್ ಮಾಡ್ತಾರೆ. ಹೌದು, ಆ ಥರ ಎಕ್ಸಸೈಸ್ ಅಟ್ಲೀಸ್ಟ್ ವಾರಕ್ಕೆ 2 ಸರಿ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಲೀಪ್. ಸೊ ಸ್ಲೀಪ್ ಅಂದರೆ ಕರೆಕ್ಟಾಗಿ ಒಂದು 7 to 8 hours ಅಟ್ ಎ ಸ್ಟ್ರೆಚ್, ಗುಡ್ ಕ್ವಾಲಿಟಿ ಸ್ಲೀಪ್. ಇದನ್ನು ನಾವು ಮೇಂಟೈನ್ ಮಾಡಿದ್ರೆ ಕೂಡ ಈ ಥರ ಹಾರ್ಮೋನ್ ಇಶ್ಯೂಸು ಎಲ್ಲರಿಗೂ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಮೂರನೇದು ಬಂದ್ಬಿಟ್ಟು ವೆಯ್ಟ್ ಮೇಂಟೆನೆನ್ಸು. ಸೊ ಇದೆಲ್ಲ ಇಂಟರ್ ರಿಲೇಟೆಡ್. ಡಯಟು, ಎಕ್ಸಸೈಸು, ಸ್ಲೀಪು ಸರಿ ಆಯಿತು ಅಂದರೆ ಆಟೋಮೆಟಿಕಲಿ ವೆಯ್ಟ್ ಕೂಡ ಒಂದು ಲೆವೆಲಿಗೆ ಪ್ರಾಪರ್ ಆಗಿ ಇರುತ್ತೆ. ಸೊ ಈ ಒಬೇಸಿಟಿ ಇಟ್ ಸೆಲ್ಫ್ ಇಸ್ ಎ ಹಾರ್ಮೋನ್ ಪ್ರಾಬ್ಲಮ್ ಅಂತ ಕರಿತೀವಿ. ಸೊ ಒಬೇಸ್ ಯಾರ್ಯಾರು ಆಗ್ತಾ ಹೋಗ್ತಾರೆ ಅವಾಗ ಮತ್ತೆ ಅವ್ರದ್ದು ಹಾರ್ಮೋನ್ಸ್ ಏನೇನು ಒಂದಕ್ಕೊಂದು ತಾಳಮೇಳ ಇರುತ್ತೆ ಅದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವ್ರಿಗೆ ವೇಟ್ ಕಡಿಮೆ ಮಾಡೋದು ಕಷ್ಟ ಆಗುತ್ತೆ. ಈಗ ಒಂದು 100 kg ಮೇಲೆ ಜಾಸ್ತಿ ಹೋಗ್ಬಿಟ್ರೆ ಮಾರ್ಬಿಡ್ ಒಬೇಸಿಟಿ ಅಂತ ಕರಿತೀವಿ. ಅಲ್ಲಿಂದ ಸ್ವಲ್ಪ ವಾಪಸ್ ರಿವರ್ಸ್ ಆಗೋದು ತುಂಬಾ ಕಷ್ಟವಾದ ಕೆಲಸ. ಸೊ ಅಷ್ಟು ಹೋಗ್ದಲ್ಲೇ ಅಲ್ಲಿಗೆ ಮುಂಚೆನೆ ನಾವು ಅದನ್ನು ಕಟ್ ಮಾಡಿಬಿಟ್ಟು ಆ ಸೈಕಲ್ನ ಡಯಟ್ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿಕೊಂಡು ಐಡಿಯಲ್ ವೆಯ್ಟ್ ಮೇಂಟೈನ್ ಮಾಡಬೇಕು. ಆ ವೆಯ್ಟ್ ಮೇಂಟೈನ್ ಮಾಡ್ತಾ ಇದ್ವಿ ಅಂದರೆ ನಮಗೆ ಬೇರೆ ಹೆಚ್ಚಿನ ಸಮಸ್ಯೆಗಳು ಬರೋದಿಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸ್ಟ್ರೆಸ್ಸು. ಸೊ ಇತ್ತೀಚಿನ ಕಾಲದಲ್ಲಿ ಎಲ್ಲರಿಗೂ ಒಂದು ಸ್ಟ್ರೆಸ್ ಇದ್ದೇ ಇರುತ್ತೆ. ಪ್ಲಸ್ ಓವರ್ ಥಿಂಕಿಂಗ್, ಕಾಂಪಿಟೇಟಿವ್ನೆಸ್ಸು, ಮಲ್ಟಿಪಲ್ ಟಾಸ್ಕ್ಸ್ ಮಾಡೋದು, ಇದೆಲ್ಲ ಇರೋದ್ರಿಂದ ಆ ಸ್ಟ್ರೆಸ್ ಹೇಗೆ ನಾವು ಮ್ಯಾನೇಜ್ ಮಾಡ್ಕೋತೀವಿ ಅದೂ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲಸ ಮಾಡ್ತಾ ಹೋದರೆ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ. ಮಾಡ್ದಲ್ಲೇ ನಾವು ಏನೇನು ಮಾಡಬೇಕು ಅಂತ ಮಾಡ್ತಾ ಹೋದರೆ ಬಿಲ್ಡಪ್ ಆಗಕ್ಕೆ ಶುರುವಾಗುತ್ತೆ. ಸೊ ಸ್ಟ್ರೆಸ್ ಮೇಂಟೈನ್ ಮಾಡೋದು ಕೂಡ ಒಂದು ಸೊಲ್ಯೂಷನ್ ಆಗುತ್ತೆ. ಓಕೆ. ಸೊ ಇದೆಲ್ಲ ಲೈಫ್ ಸ್ಟೈಲ್ ವಿಚಾರದಲ್ಲಿ ಅಂದರೆ ಯಾವೆಲ್ಲ ಆಹಾರವನ್ನು ತಗೋಬೇಕು ಅಥವಾ ನಿದ್ದೆ ಹೇಗಿರಬೇಕು, ವ್ಯಾಯಾಮ ಹೇಗಿರಬೇಕು ಅಂತ. ಟ್ರೀಟ್ಮೆಂಟ್ ಅಂತ ಬಂದಾಗ ಹಾರ್ಮೋನ್ ರಿಲೇಟೆಡ್ ಪಿಲ್ಸನ್ನು ತಗೋಬೇಕಾಗುತ್ತಾ ಹೇಗೆ ಅಂತ? ಹೌದು. ಸೊ ಯಾವುದು ಅದು ಬಂದ್ಬಿಟ್ಟು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಈಗ ಥೈರಾಯ್ಡ್ ಹಾರ್ಮೋನ್ಸ್ ಇದೆ. ಸೊ ಥೈರಾಯ್ಡಲ್ಲೇ 2 ಥರ ಇದೆ. ಹೈಪೋಥೈರಾಯ್ಡಿಸಮ್ಗೆ ಥೈರಾಯ್ಡ್ ಟ್ಯಾಬ್ಲೆಟ್ ಕೊಟ್ಬಿಡ್ತೀವಿ, ಹೈಪರ್ ಥೈರಾಯ್ಡಿಸಮ್ಗೆ ಆಂಟಿ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಅಂತ ಕೊಡ್ತೀವಿ. ಆವಾಗ ಅದು ಸರಿ ಹೋಗುತ್ತೆ. ಈಗ ಡಯಾಬಿಟಿಸ್ ಇದೆ. ಡಯಾಬಿಟಿಸ್ ಇದ್ರೆ ನಾವು ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಥರ ಮಾಡ್ತೀವಿ. ಕೆಲವೊಬ್ರಿಗೆ ಅದು ಟ್ಯಾಬ್ಲೆಟ್ಸ್ ವರ್ಕ್ ಆಗಲಿಲ್ಲ ಅಂದಾಗ ಡೈರೆಕ್ಟಾಗಿ ಇನ್ಸುಲಿನ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ಜನರಲ್ ಆಗಿ ನಾವು ಏನೋ ಒಂದು ಹಾರ್ಮೋನ್ ಪಿಲ್ ಅಂತ ಕೊಡ್ಲಿಕ್ಕೆ ಬರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ನಾವು ಡಯಾಗ್ನೋಸ್ ಮಾಡಬೇಕು ಸಮಸ್ಯೆಗೆ ಬೇಕಾಗಿರುತ್ತೆ. ಸೊ ಈಗ ಉದಾಹರಣೆಗೆ PCODಲಿ ಕನ್ಸೀವ್ ಆಗಬೇಕು ಅಂತ ಇರ್ತಾರೆ, ಅವ್ರಿಗೆ ನಾವು ಹಾರ್ಮೋನ್ ಇಂಜೆಕ್ಷನ್ಸೇ ಕೊಡ್ತೀವಿ. ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಮೊಟ್ಟೆ ಬೆಳವಣಿಗೆ ಆಗೋ ಥರ ಮಾಡಿ ಅವ್ರಿಗೆ ಕನ್ಸೀವ್ ಆಗೋ ಥರ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಅವ್ರಿಗೆ ನಾವು ಕಂಬೈನ್ಡ್ ಹಾರ್ಮೋನ್ ಪಿಲ್ಸ್ ಅಂತ ಕೊಡ್ತೀವಿ. ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಎರಡೂ ಕಂಬೈನ್ ಮಾಡಿ ಸೈಕಲ್ ಸರಿ ಆಗೋ ಥರ ಮಾಡ್ತೀವಿ. ಸೊ ಕರೆಕ್ಟ್ ಡಯಾಗ್ನೋಸಿಸ್ಸು ಮತ್ತು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದೆರಡು ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ಈಗ ಹೊಟ್ಟೆಲಿ ಏನೋ ಸಮಸ್ಯೆ ಇದೆ ಅಂದರೆ ಗಟ್ ಇಶ್ಯೂಸ್ ಇದೆ, ಕಾನ್ಸ್ಟಿಪೇಷನ್ ಆಗ್ತಾ ಇದೆ ಅಥವಾ ಜೀರ್ಣ ಆಗ್ತಾ ಇಲ್ಲ, ಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದಾಗ ಅದಕ್ಕೂ ಹಾರ್ಮೋನ್ ವೇರಿಯೇಷನ್ಸ್ಗೂ ಏನಾದರೂ ಕನೆಕ್ಷನ್ಸ್ ಇರುತ್ತಾ ಹೇಗೆ? ಹೌದು, ಸ್ವಲ್ಪ ಮಟ್ಟಿಗೆ ಇದೆ. ಎಸ್ಪೆಷಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅಂತ ಬರುತ್ತೆ. ಸೊ ಪ್ರೊಜೆಸ್ಟ್ರಾನ್ ಹಾರ್ಮೋನು ಈಗ ಪ್ರೆಗ್ನೆನ್ಸಿಯಲ್ಲಿ ತುಂಬ ಹೈ ಆಗಿಬಿಡುತ್ತೆ. ಸೊ ಆವಾಗ ಪ್ರೆಗ್ನೆನ್ಸಿಲಿ ಡೈಜೆಷನ್ನೇ ಸ್ಲೋ ಆಗುತ್ತೆ. ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಯಾವಾಗ ಜಾಸ್ತಿ ಇರುತ್ತೋ ಅವ್ರಿಗೆ ಬೇಗ ಊಟ ಮಾಡಿದ್ದು ಡೈಜೆಸ್ಟ್ ಆಗಲ್ಲ. ಗ್ಯಾಸ್ಟ್ರಿಕ್ ಎಂಪ್ಟಿಯಿಂಗ್ ಅಂತೀವಿ.
ಹೊಟ್ಟೆಯಿಂದ ಮುಂದಕ್ಕೆ ಹೋಗಬೇಕು ಫುಡ್. ಸೊ ಆ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಸ್ವಲ್ಪ ಡಿಲೇ ಆಗಿರುತ್ತೆ. ಸೊ ಈ ಥರ ಸ್ವಲ್ಪ ಡೈಜೆಷನ್ ಚೇಂಜ್ ಆಗುತ್ತೆ ಹಾರ್ಮೋನ್ಸಲ್ಲಿ. ಸೊ ಜೊತೆಗೆ ನಾವು PMS ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತೀವಲ್ಲ, ಅವ್ರಿಗೆ ಕೂಡ ಈ ಥರ ಬ್ಲೋಟಿಂಗ್ ಇಶ್ಯೂಸ್ ಇರುತ್ತೆ. ಸೊ ಸಾಯಂಕಾಲ ಆಗ್ತಿದ್ದಂಗೆ ಹೊಟ್ಟೆ ಎಲ್ಲ ಒಂಥರ ಊದ್ಕೊಂಡಂಗೆ, ಬೇಗ ಡೈಜೆಷನ್ ಆಗಿ ಕ್ಲಿಯರ್ ಆಗ್ದಲೇ ಇರೋ ಥರ, ಕಾನ್ಸ್ಟಿಪೇಷನ್ನು ಈ ಥರ ಬರುತ್ತೆ. 2 ಹಾರ್ಮೋನ್ ಇಂಪಾರ್ಟೆಂಟ್ ಈ ಥರ ಸಿಂಪ್ಟಮ್ಸ್ಗೆ. ಒಂದು ಪ್ರೊಜೆಸ್ಟ್ರಾನ್ ಚೇಂಜಸ್ಸು, 2ನೇದು ಕಾರ್ಟಿಸಾಲ್. ಕಾರ್ಟಿಸಾಲ್ ಬಂದ್ಬಿಟ್ಟು ಸ್ಟ್ರೆಸ್ ಹಾರ್ಮೋನು, ಅಡ್ರಿನಲ್ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ 2 ಹಾರ್ಮೋನ್ಸಿಂದ ಸ್ವಲ್ಪ ಮಟ್ಟಿಗೆ ಈ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಯಾರಿಗೆ ಕ್ರಾನಿಕ್ ಸ್ಟ್ರೆಸ್ ಇದೆ, ನಾವು ಅಬ್ಸರ್ವ್ ಮಾಡಿದ್ರೆ ಕ್ಲೋಸ್ ಆಗಿ, ಅವ್ರಿಗೆ ಈ ಸಂಜೆ ಹೊತ್ತು ಸ್ವಲ್ಪ ಹೊಟ್ಟೆ ಉಬ್ರಿಸ್ಕೊಂಡಂಗೆ ಅನ್ಸೋದು, ಗ್ಯಾಸಿ ಫೀಲಿಂಗು, ಏನೋ ಒಂಥರ ಬ್ಲೋಟಿಂಗ್ ಫೀಲಿಂಗ್ ಕಾಣಿಸ್ಕೊಳ್ಳುತ್ತೆ. ಓಕೆ, ಅದಕ್ಕೆ ಕೆಲವ್ರು ಹೇಳ್ತಾರೆ ನಾನು ಕಡಿಮೆನೇ ಊಟ ಮಾಡ್ತೀನಿ, ಹಾಗಿದ್ರೂ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಅಂತ. ಮೇ ಬಿ ಅಂಥವರಲ್ಲೂ ಕೂಡ ಡೈಜೆಷನ್ ಪ್ರಾಬ್ಲಮ್ ಇರಬಹುದು ಅಂತ ಇರ್ಬೋದು. ಸೊ ಇವಾಗ ಇನ್ನೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ನಮ್ಮದು ಇಂಟೆಸ್ಟೈನಲ್ ಗಟ್ಟಲ್ಲೇ ಕೆಲವು ಹಾರ್ಮೋನ್ಸ್ ಇರುತ್ತೆ. ಸೊ ಆ ಹಾರ್ಮೋನ್ಸ್ ವೇರಿಯೇಷನ್ ಆದರೆ ಕೂಡ ಈಗ ನಮಗೆ ಹಸು ಆಗೋಕ್ಕೂ ಹಾರ್ಮೋನ್ಸ್ ಇದೆ, ಹಸು ಕಡಿಮೆ ಮಾಡೋಕ್ಕೂ ಹಾರ್ಮೋನ್ಸ್ ಇರುತ್ತೆ. ಸೊ ಹಸು ನಮಗೆ ಊಟ ಮಾಡಿದಾಗ ನಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಹೋಗುತ್ತೆ ಹೊಟ್ಟೆ ತುಂಬಿದೆ ಅಂತ. ಸೊ ಅದು ಸಿಗ್ನಲ್ ಹೋಗಲಿಲ್ಲ ಅಂದರೆ ನಾವು ಜಾಸ್ತಿ ತಿಂತಾ ಹೋಗ್ತೀವಿ. ಸೊ ಇದೆಲ್ಲ ಹಾರ್ಮೋನ್ ರಿಲೇಟೆಡ್ ಇಶ್ಯೂಸ್ ಅಂತ ಹೇಳ್ಬೋದು. ಓಕೆ, ಸೊ ಹಾರ್ಮೋನು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಡಾಕ್ಟರ್, ಕೊನೆಯದಾಗಿ ನಿಮ್ಮ ಕಡೆಯಿಂದ ಟಿಪ್ಸ್ ಕೊಡೋದಾದರೆ, ಈ ಥರ ಹಾರ್ಮೋನ್ ಇಶ್ಯೂಸ್ ಬರಬಾರ್ದು ಅಂತ ಹೇಳಿದಾಗ ಲೈಫ್ ಸ್ಟೈಲ್ ಹೇಗಿರಬೇಕು, ಸೊ ಯಾವಾಗ ಹಾಸ್ಪಿಟಲಿಗೆ ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ, ನಿಮ್ಮ ಕಡೆಯಿಂದ ಮಹಿಳೆಯರಿಗೆ ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಸೊ ಮೊದಲನೇದಾಗಿ ಲೈಫ್ ಸ್ಟೈಲ್ ಚೇಂಜಸ್. ಸೊ ನಾವೊಂದು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ, ಆಮೇಲೆ ಇನ್ನೊಂದು ಒಂದು ಡೈಲಿ ರುಟೀನ್ ಅಂತ ಇರುತ್ತೆ. ಸೊ ನಾವೊಂದು ಕರೆಕ್ಟಾಗಿ ಸ್ಟ್ಯಾಂಡರ್ಡ್ ರುಟೀನ್ ಫಾಲೋ ಮಾಡಿದ್ರೆ, ಈಗ ಏಳೋ ಸಮಯ ಇರ್ಬೋದು, ನಾವು ಟಿಫಿನ್ ಮಾಡೋ ಸಮಯ ಇರ್ಬೋದು, ಕೆಲಸ ಮಾಡೋದು, ಆಮೇಲೆ ಡೈಲಿ ಇಷ್ಟೊತ್ತು ನಾವು ಎಕ್ಸಸೈಸ್ ಮಾಡಬೇಕು, ಒಂದು 10 ನಿಮಿಷ ಮೆಡಿಟೇಷನ್ ಮಾಡಬೇಕು, ಯೋಗ ಮಾಡಬೇಕು, ಈ ಥರದ್ದೆಲ್ಲ ನಾವು ಫಾಲೋ ಮಾಡಿದ್ರೆ ಸುಮಾರಾಗಿ ಈ ಜನರಲ್ ಸಿಂಪ್ಟಮ್ಸ್ ಏನಿರುತ್ತೆ, ಲೋ ಎನರ್ಜಿ, ಒಬೇಸಿಟಿ, ಈ ಥರ ಸಮಸ್ಯೆಗಳೆಲ್ಲ ಈ ಲೈಫ್ ಸ್ಟೈಲ್ ಚೇಂಜಸ್ಸಿಂದನೇ ಕಡಿಮೆ ಆಗಿಬಿಡುತ್ತೆ. 2ನೇದಾಗಿ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಬರ್ತದೆ, ಈಗ ಥೈರಾಯ್ಡ್ ಪ್ರಾಬ್ಲಮ್, ಆ ಥರದಕ್ಕೆಲ್ಲ ನಾವು ಟೆಸ್ಟ್ ಮಾಡಬೇಕಾಗತ್ತೆ, ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ಏನು ಕಿವಿ ಮಾತು ಅಂತಂದರೆ, ಯಾರಿಗೆ ಏನಾದ್ರು ಸಿಂಪ್ಟಮ್ಸ್ ಇದ್ದಾಗ ಅವರು ಕರೆಕ್ಟಾಗಿ ಕನ್ಸರ್ನ್ ಡಾಕ್ಟರ್ನ ನೋಡ್ಕೋಬೇಕಾಗತ್ತೆ. ಈಗ ಅದನ್ನು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿರುತ್ತೆ, ಅವ್ರು ಬಂದು ನಮ್ಮನ್ನ ಮೀಟ್ ಮಾಡಿದ್ರೆ ಕರೆಕ್ಟಾಗಿ ನಾವು ಡಯಾಗ್ನೋಸ್ ಮಾಡಬೇಕಾಗತ್ತೆ. ಜನರಲ್ಲಾಗಿ ಸುಮ್ಮನೆ ಪೀರಿಯಡ್ ಸರಿ ಆಗೋ ಥರ ಮಾತ್ರೆ ಕೊಡೋದಕ್ಕೆ ಆಗಲ್ಲ. ಸೊ ಅವಾಗ ನಾವು ಕೆಲವೊಂದು ಟೆಸ್ಟ್ ಇರುತ್ತೆ, ಥೈರಾಯ್ಡ್ ಚೆಕ್ ಮಾಡ್ತೀವಿ, ಪ್ರೊಲ್ಯಾಕ್ಟಿನ್ ಅಂತ ಕೂಡ ಒಂದು ಹಾರ್ಮೋನ್ ಇದೆ. ಪ್ರೊಲ್ಯಾಕ್ಟಿನ್ ಹಾರ್ಮೋನಿಂದನೂ ನಮಗೆ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಕಾಡಿಸುತ್ತೆ. ಸೊ ಅದನ್ನು ಟೆಸ್ಟ್ ಮಾಡ್ತೀವಿ, ಅಲ್ಟ್ರಾಸೌಂಡ್ ಮಾಡ್ತೀವಿ, ಓವೇರಿಯನ್ ಹಾರ್ಮೋನ್ಸ್ ಹೇಗಿದೆ ಅಂತ ನೋಡ್ತೀವಿ. ಅವ್ರ ಏಜ್ ತಕ್ಕನಂಗೆ ಎಲ್ಲ ಟೆಸ್ಟು ಮಾಡ್ಕೋಬೇಕಾಗತ್ತೆ. ಈಗ 45 ವರ್ಷದ ಮಹಿಳೆಗೆ ನಾವು ಮಾಡೋ ಟೆಸ್ಟು ಬೇರೆ ಇರುತ್ತೆ, 25 ವರ್ಷದ ಮಹಿಳೆಗೆ ಮಾಡೋ ಟೆಸ್ಟು ಬೇರೆ ಇರುತ್ತೆ. ಅದ್ರ ಪ್ರಕಾರ ಎಲ್ಲ ಕರೆಕ್ಟಾಗಿ ಟೆಸ್ಟ್ ಮಾಡಿಬಿಟ್ಟು ಏನು ಸಮಸ್ಯೆ ಇದೆ ಡಯಾಗ್ನೋಸಿಸ್ ಮಾಡಬೇಕಾಗತ್ತೆ. ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ನು ಕೊಡಬೇಕಾಗತ್ತೆ. ಬಟ್ ಸುಮಾರಾಗಿ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂದ ಈ ಮೈಲ್ಡ್ ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲ ನಾವು ಇಂಪ್ರೂವ್ ಮಾಡ್ಕೋಬಹುದು. ಹಾಗೂ ನಮ್ಮದು ಓವರ್ ಆಲ್ ಮೆನ್ಸ್ಟ್ರಲ್ ಹೆಲ್ತ್ನ ಮೇಂಟೈನ್ ಮಾಡ್ಕೋಬೋದು. ಕರೆಕ್ಟಾಗಿ ಎಕ್ಸಸೈಸು ಮತ್ತು ಡಯೆಟ್ಟು ಮತ್ತು ವೇಟ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಇಷ್ಟು ಮಾಡಿಕೊಂಡ್ರೆ 90% ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಕವರ್ ಆಗುತ್ತೆ. ಸೊ ಈವನ್ ನಮ್ಮ ಹತ್ರ PMS ಪ್ರಾಬ್ಲಮ್ಸ್ ಅಂತ ಬರೋರ್ಗೂ ಕೂಡ ನಾವು ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀವಿ. ಅದಾದ್ಮೇಲೂ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂಪಾರ್ಟೆಂಟ್. ಅದನ್ನು ಮಾಡ್ಕೋಬೇಕು, ಟ್ಯಾಬ್ಲೆಟ್ಸು ತಗೋಬೇಕು. ಎರಡೂ ಒಟ್ಟಿಗೆ ಮಾಡೋದ್ರಿಂದ ಅವ್ರ ಸಮಸ್ಯೆ ಬೇಗ ಬಗೆಹರಿಯುತ್ತೆ. ಓಕೆ, ಸೊ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಈ ಒಂದು ಹಾರ್ಮೋನ್ ಸಮಸ್ಯೆಗೆ ಇಂಪಾರ್ಟೆಂಟ್ ಆಗಿ ಲೈಫ್ ಸ್ಟೈಲ್ ತುಂಬ ಮ್ಯಾಟರ್ ಆಗುತ್ತೆ ಅಂತ ನೀವು ಹೇಳಿದಾಗೆ. ಡಯೆಟು, ಎಕ್ಸಸೈಸು, ಮೆಂಟಲ್ ಹೆಲ್ತು, ಇದು 3 ಕೂಡ ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿದ್ದೆ ಕೂಡ ಮುಖ್ಯ ಅಂತ. ಸೊ ಯಾವೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಚಿಕಿತ್ಸೆ ಅನ್ನೋದಕ್ಕಿಂತ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಗೆ ಮಾಡ್ಕೋಬೇಕಾಗತ್ತೆ, ಯಾವಾಗ ಅಲರ್ಟ್ ಆಗಬೇಕು, ಸೊ ಎಲ್ಲ ವಿಚಾರದ ಬಗ್ಗೆ ನಮ್ಮ ಆಡಿಯನ್ಸಿಗೆ, ಅದರಲ್ಲೂ ಸ್ಪೆಷಲಿ ಮಹಿಳೆಯರಿಗೆ ಈ ಒಂದು ಸೆಷನ್ ಅಂತಲೇ ಹೇಳ್ಬೋದು. ಸೊ ಒಂದೊಳ್ಳೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ಸಂಬಂಧಿತ ಸಮಸ್ಯೆಗಳು ಯಾವುದೆಲ್ಲ, ಇದಕ್ಕೆ ಪರಿಹಾರ ಹೇಗೆ, ಈ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.